ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ಯತ್ನಾಳ್ ಹೇಳಿಕೆ ಬೆನ್ನಲ್ಲೇ ವಿಜಯೇಂದ್ರ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ. ಇನ್ನೂ ಕೂಡ ಮುಗಿತಾ ಇಲ್ಲ ಬಿಜೆಪಿಯಲ್ಲಿ. ಯತ್ನಾಳ್ ಹೇಳಿಕೆ ಬೆನ್ನಲ್ಲೇ ದೆಹಲಿಗೆ ರಾಜ್ಯಾಧ್ಯಕ್ಷರ ಭೇಟಿ. ರಾಷ್ಟ್ರ ರಾಜಧಾನಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಳಿಗಾಲದ ಅಧಿವೇಶನದ ಮಧ್ಯೆನೇ ಮಹತ್ವದ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಹತ್ವದ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಿಂದಲೂ ದೂರ ದೂರ ಯತ್ನಾಳ್. ಬಿಎಸ್ವೈ ಕುಟುಂಬಸ್ಥರ ವಿರುದ್ಧ ಸರಣಿ ಟೀಕೆ ಆರೋಪ. ನೋಟಿಸ್ಗೆ ಬಗ್ಗದ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ದೂರು. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ಇದೀಗ ಬಿವೈ ವಿಜಯೇಂದ್ರ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದು ಅಲ್ಲಿ ವರಿಷ್ಠರ ಜೊತೆಗೆ ಮಾತುಕತೆಗೂ ಮುಂದಾಗಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋ ವಿಚಾರ ಎಲ್ಲ ಮೋದಿ ಭೇಟಿ ಮಾಡಿ ವಿಜಯೇಂದ್ರ ಅವರು ಸಾಕಷ್ಟು ಮಾತುಕತೆಯನ್ನ ನಡೆಸ್ತಾರೆ ಅಂತ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ನಡುವೆ ಈಗ ಪ್ರಧಾನಿ ಅವರನ್ನ ಭೇಟಿ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ನೋಟಿಸ್ ಕೊಟ್ಟಿದ್ರು ಯಾವುದಕ್ಕೂ ಸುಮ್ಮನೆ ಕೂರ್ತಾ ಇಲ್ಲ ಅಂತ ಮೋದಿ ಅವರನ್ನೇ ಭೇಟಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ನಡುವೆ ಪ್ರಧಾನಿ ಮೋದಿಗೆ ಭೇಟಿಯಾಗಿದ್ದಾರೆ ವಿಜಯೇಂದ್ರ. ಫೋಟೋನ ನೀವು ನೋಡ್ತಾ ಇದ್ದೀರಾ. ಸೊ ಎಲ್ಲವೂ ಸರಿ ಇಲ್ಲ ಅನ್ನೋದು ರಾಜ್ಯ ಬಿಜೆಪಿಯಲ್ಲಿ ಗೊತ್ತಿದ್ದು ಬೆನ್ನಮತ ಸ್ಫೋಟಗೊಂಡಿರುವ ನಡುವೆನೇ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ದೆಹಲಿ ಭೇಟಿಗೆ ಹೋಗಿರುವ ವಿಜಯೇಂದ್ರ ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲೇ ವಿಜಯೇಂದ್ರ ಅವರು ಬರ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿಕೊಂಡು ವರ್ಷ ಪೂರೈಸಿದ ಹಿನ್ನೆಲೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ನಿಜಕ್ಕೂ ಅದೊಂದಕ್ಕೇನ ಹೋಗಿರೋದು ಯತ್ನಾಳ್ ಅವರು ಅವರೇ ಎಕ್ಸ್ ಖಾತೆಯಲ್ಲೇ ಹಾಕೊಂಡಂಗೆ ಖಂಡಿತ ಇಲ್ಲ. ಯಾಕಂದ್ರೆ ಈಗ ಬಣ ಬಡಿದಾಟ ಯಾವ ತರ ಇದೆ ಅಂದ್ರೆ ಯತ್ನಾಳ್ ಕೊಡುವಂತಹ ಹೇಳಿಕೆ ಆಗಿರ್ಬೋದು, BS ಯಡಿಯೂರಪ್ಪನವರ ಕುಟುಂಬದ ಮೇಲೆ ಮಾಡುವಂತಹ ಆರೋಪಗಳೇನಿದೆ ಎಲ್ಲ ವಿಚಾರಗಳನ್ನೇ ಮುಂದಿಟ್ಕೊಂಡು ಹೋಗಿರೋದು. ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಮಹಾಸಂಕಲ್ಪ ತೊಟ್ಟು ತಪಸ್ವಿ ಸಾಧಕರಂತೆ ದೇಶ ಕಟ್ಟುವ ಕಾಯಕದಲ್ಲಿ ನಮ್ಮನ್ನ ಸಮರ್ಪಿಸಿಕೊಂಡಿರುವ ಹೆಮ್ಮೆಯ ಮೋದಿಜಿಯವರ ಕಾರ್ಯಶೈಲಿ ನಮ್ಮಂತ ಕಾರ್ಯಕರ್ತರಿಗೆ ನಿತ್ಯ ಚೈತನ್ಯದ ಚಿಲುಮೆಯಾಗ್ಲಿ ಅಂತ ಕೂಡ ಅವರು ತಮ್ಮ ಪ್ರೇರೇಪಣೆಯನ್ನ ಬರ್ಕೊಂಡಿದ್ದಾರೆ. ಅಂದ್ರೆ ಅವರ ಟ್ವೀಟ್ ಖಾತೆಯಲ್ಲಿ ಅವರೇ ಮಾಡಿರುವಂತಹ ಟೆಕ್ಸ್ಟ್ ಅದು. ಇತ್ತ ರೆಬಲ್ಸ್ಗಳು ಕೂಡ ಎಲ್ಲೋ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ರೆ ಆ ಬಗ್ಗೆ ಮಾತುಕತೆಗೆ ಹೋದ್ರ. ಒಂದ್ ಕಡೆ 3 ಕ್ಷೇತ್ರದಲ್ಲೂ ಹೀನಾಯ ಸೋಲಾಯ್ತು. ಇತ್ತ ವಕ್ಫ್ ವಿರುದ್ಧ ಅವರೊಂತೀರಾ ಇವರೊಂತೀರಾ ಅನ್ನೋ ತರ ಹೋರಾಟ ಮಾಡಿದ್ರು. ಈಗ ಮತ್ತೊಂದ್ಸಲ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕೆ ಒಂದ್ ತಂಡ ಸಜ್ಜಾಗ್ತಾ ಇದೆ ಅನ್ನೋ ಒಂದು ಸಂದೇಶದ ಜೊತೆಗೆ ಹೋದ್ರ ಅಂತ ಸುಮಾರು 15 ನಿಮಿಷಗಳ ಕಾಲ ವಿಜಯೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದ್ದು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರೆಬಲ್ಸ್ ಮುಂದಾಗಿದ್ರೆ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಬಿವೈ ವಿಜಯೇಂದ್ರ. ಬಹಿರಂಗ ಹೇಳಿಕೆಯಿಂದ ಕಾರ್ಯಕರ್ತರಿಗೆಲ್ಲೋ ಬೇರೆಯದೇ ಸಂದೇಶ ರವಾನೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಬಳಿ ಬಿವೈ ವಿಜಯೇಂದ್ರ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಏನಿಟ್ರು ಹಾಗಾದ್ರೆ? ಡಿಸೆಂಬರ್ ಅಂತ್ಯದ ವೇಳೆಗೆ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳಿ. ಅವರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ, ಸೋಲೋದಕ್ಕೂ ಮೋಸ್ಟ್ ಪ್ರಾಬಬ್ಲಿ ಕಾರಣ ಆಗಿದ್ರು ಆಗಿರ್ಬೋದು. ಆ ವಿಚಾರ ಕ್ರಮ ಏನಾದ್ರೂ ಕೈಗೊಳ್ಳದೆ ಇದ್ರೆ ಕಾರ್ಯಕರ್ತರಿಗೂ ಏನೋ ಈಗಾಗಲೇ ಅವ್ರು ಹೇಳಿದ್ದಾರೆ ಕಾರ್ಯಕರ್ತರು ಉಚ್ಚಾಟನೆ ಮಾಡಿ ಯಾರಿಗ್ ಬೇಕು ಅವರು ಅಂತ, ಹಿಂದೂ ಮುಖವಾಡ ಇರೋ ನಾಯಕ ಅಂತ ಅವ್ರಿಗೆ ಬೇರೆ ಸಂದೇಶ ಹೋಗುತ್ತೆ. ಸೊ ಹಾಗಾಗಿ ಏನಾದ್ರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಹೋಗಿರೋದು. ಬಟ್ ಅವರ ಎಕ್ಸ್ ಖಾತೆಯಲ್ಲ ಅವರು ಹಾಕೊಂಡಿರೋದೇ ಬೇರೆ ವಿಚಾರ. ವಿಕಸಿತ ಭಾರತದ ಪರಿಕಲ್ಪನೆಯನ್ನ ಕಂಡ ಮೋದಿಜಿ ಅವ್ರ ಜೊತೆಗೆ ನಾನು ಮಾತುಕತೆ ನಡೆಸಿದೆ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಬಟ್ ಅಲ್ಲಾಗಿರೋ ವಿಚಾರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಕೆಲವು ಬೇಸರವನ್ನ ಹೊರ ಹಾಕಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಕಟ್ಟುನಿಟ್ಟಾಗಿ ಏನಾದ್ರೂ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ ಅಂತ. ಯಾಕಂದ್ರೆ ಮೊನ್ನೆ ಶಾಸಕಾಂಗ ಪಕ್ಷದ ಸಭೆ ಎಲ್ಲ ನಡೆಯುತ್ತೆ. ಸೊ ಅದರಿಂದ ಕೂಡ ದೂರ ಉಳ್ಕೊಳ್ತಾರೆ ರೆಬಲ್ಸ್ ಟೀಮ್. ಸೊ ಅದು ಕುಮ್ಮಕ್ ಕೊಡ್ತಾ ಇರೋದು ಯತ್ನಾಳ್. ಅವ್ರ ಟೀಮಿಗೆ ಯತ್ನಾಳಿಂದನೇ ಒಂದು ಕುಮ್ಮಕ್ ಸಿಗ್ತಾ ಇದೆ. ಹಂಗಾಗಿ ಹೇಗಾದ್ರೂ ಮಾಡಿ
ಈ ಬಣ ಅನ್ನೋದನ್ನ ಸರಿ ಮಾಡಿ ತಣ್ಣಗ್ ಮಾಡಿ ಅಂತ ಕೇಳಿರೋ ಸಾಧ್ಯತೆ ಕೂಡ ಇದೆ. ವಿಜಯೇಂದ್ರ ಹಾಗೆ ಮೋದಿ ಅವರ ಭೇಟಿ ಇನ್ನೊಂದು ಕಡೆ ಒಂದಷ್ಟು ನಾಯಕರಿಗೆ ಢವ ಢವ. ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಮಧ್ಯನೇ ದೆಹಲಿಗೆ ಹೋಗಿದ್ದಾರೆ, ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅಂದಾಗ ಏನೋ ಮಹತ್ವದ ಬೆಳವಣಿಗೆ ಆಗತ್ತೆ ಅನ್ನೋ ಒಂದು ಹಿಂಟ್ ಸಿಗಬಹುದೇನೋ. ಯಾಕಂದ್ರೆ ಇಲ್ಲಿ ರೆಬಲ್ಸ್ಗಳ ಒಂದು ಹುಚ್ಚಾಟ ಆಗಿರ್ಬೋದು. ಇತ್ತೀಚೆಗೆ ಸದನದಲ್ಲಿ ಒಂದು ಫೋಟೋ ವೈರಲ್ ಆಯ್ತು ನೋಡಿ. ವಿಜಯೇಂದ್ರ ಅವರು ಯತ್ನಾಳ್ ಅವರು ಮುಖಾಮುಖಿ ಇಬ್ರು ಒಬ್ರಿಗೊಬ್ರು ಕೈ ಮುಗಿದು ನಮಸ್ಕರಿಸ್ಕೊಳ್ತಾ ಇದ್ರು. ತುಂಬಾ ಜನ ಆ ಫೋಟೋ ನೋಡೋಕೆ ತುಂಬಾ ಚೆನ್ನಾಗಿದೆ, ಹಿಂಗೆ ಇದ್ರೆ ಬಿಜೆಪಿನಲ್ಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಅದೇನು ಆ ಫೋಟೋ ಹರಿಬಿಟ್ರೋ ಮತ್ತವರ ಮಧ್ಯೆ ಇದ್ದಂತಹ ಬಿರುಕು ಮುಂದುವರಿತು. ಸೊ ಚಳಿಗಾಲದ ಅಧಿವೇಶನವನ್ನು ಕೂಡ ಬಿಟ್ಟು ವಿಜಯೇಂದ್ರ ಅವರು ಹೋಗ್ತಾರೆ ದೆಹಲಿಗೆ. ಸೊ ಅಲ್ಲೆಲ್ಲೋ ಯತ್ನಾಳ್ ಅವರ ಮೇಲೆ ಒಂದಷ್ಟು ಆರೋಪಗಳು ಮಾಡಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ರೆಬಲ್ಸ್ ನಾಯಕರ ಮೇಲೇನೆ ಎಲ್ಲೋ ಒಂದಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆ ಈಗ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯತ್ನಾಳ್ ಟೀಮ್ನ ನಡೆಯಿಂದ ಪಕ್ಷಕ್ಕೆಲ್ಲೋ ಹಿನ್ನಡೆ ಆಗುತ್ತೆ ಅನ್ನೋ ಸಂದೇಶ ಸಾರಿದ್ರ. ಸೊ ಏನೆಲ್ಲ ವಿಚಾರಗಳಾಗಬಹುದು. ಈಗ ಅಲ್ಲಿ ಅವರು ದೆಹಲಿಗೆ ಹೋಗಿ ಮಾತುಕತೆ ನಡೆಸಿರೋದ್ರ ಹಿಂದೆ ಮತ್ತೇನಾದ್ರೂ ಬೆಳವಣಿಗೆಗಳಾಗಬಹುದಾ? ಇಲ್ಲಿರೋ ನಾಯಕರಿಗೆ ಒಂದಷ್ಟು ಜನರಿಗೆ ರೆಬಲ್ಸ್ ಟೀಮ್ ಅಲ್ಲಿ ಗುರುತಿಸ್ಕೊಂಡವ್ರಿಗೂ ಕೂಡ ಡಬಡಬ ಶುರುವಾಗಿದೆ ಅಂತ ನೋಡೋಣ ಏನೆಲ್ಲ ಆಗ್ತಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಕಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ನಡುವೆ ರಾಜ್ಯಾಧ್ಯಕ್ಷರ ದೆಹಲಿ ಯಾತ್ರೆನೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ರೇಣುಕಾ? ಪವಿತ್ರ, ಏನು ಕಳೆದ ಕೆಲವು ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಇರ್ಸು ಮಿರ್ಸು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಒಂದು ವಿಚಾರವನ್ನು ಸದನದ ಒಳಗಡೆ ಮತ್ತೆ ಈಗ ಪ್ರಸ್ತುತ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತಮ್ಮ ಒಂದು ಅಸಮಾಧಾನ ಇರ್ಬೋದು, ತಮಗೆ ಸಂಬಂಧಪಟ್ಟಂತ ಪಕ್ಷದ ಹಿರಿಯರಿಗೆ ಯಾವುದೇ ವಿಚಾರವನ್ನು ಕೂಡ ಬಹಿರಂಗವಾಗಿ ಮಾತಾಡಬಾರ್ದು, ಒಗ್ಗಟ್ಟಿನ ಮಂತ್ರವನ್ನು ಮಾತ್ರ ಜಪಿಸ್ಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿದ್ರು. ಅದರಂತೆಯೂ ಕೂಡ ಈಗಾಗಲೇ ಬೆಳಗಾವಿಯಲ್ಲಿ ಒಂದು ಚಳಿಗಾಲ ಅಧಿವೇಶನ ನಡೀತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ಒಕ್ಕಿರ್ಬೋದು, ಸರ್ಕಾರದ ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ರೆಬಲ್ ನಾಯಕರು ಮತ್ತೆ ವಿಜಯೇಂದ್ರ ಟೀಮ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಸಮನ್ವಯ ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಇನ್ನು ನಿನ್ನೆ ನಡೆದಂತಹ ಒಂದು ಪ್ರಮುಖ ಬೆಳವಣಿಗೆಯಲ್ಲೂ ಕೂಡ ಈಗಾಗಲೇ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಸೇರಿದಂತೆ ಯತ್ನಾಳ್ ಮತ್ತೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಸುವರ್ಣ ವಿಧಾನಸೌಧದಲ್ಲೂ ಕೂಡ ಈಗಾಗಲೇ ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಕ್ಬೋರ್ಡ್ ವಿರುದ್ಧವಾಗಿ ಈಗಾಗಲೇ ಹೋರಾಟ ನಡೆಸಿದ್ದಾರೆ. ಆ ಒಂದು ವಿರುದ್ಧವಾಗಿಯೂ ಕೂಡ ಎರಡನೇ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳಿರುವಂತದ್ದು. ಇನ್ನು ಈ ಒಂದು ಹೋರಾಟಕ್ಕೂ ಕೂಡ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವ್ರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತೀವಿ ಅನ್ನೋಂತಕ್ಕಂತ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಈಗಾಗಲೇ ಯತ್ನಾಳ್ ಅವ್ರಿಗೂ ಕೂಡ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರು ಕೂಡ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ವೈಯಕ್ತಿಕ ಅಥವಾ ಪ್ರತ್ಯೇಕ ಪ್ರವಾಸ ಹೋರಾಟ ಮಾಡೋದು ಬೇಡ, ಪಕ್ಷದ ಅಡಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮಾಡ್ಬೇಕು ಅಂತ ಹೇಳಿ ಕೂಡ ಖಡಕ್ ಆಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಟೀಮ್ ಅವರು ಹೈಕಮಾಂಡ್ ನಾಯಕರ ಮಾತುಗೂ ಕೂಡ ಡೋಂಟ್ ಕೇರ್ ಅನ್ನುವಂತ ಇವರ ಒಂದು ಪ್ರತಿಕ್ರಿಯೆ ನಿನ್ನೆ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇನ್ನು ಏನು ಸದ್ಯ ಬೆಳಗಾವಿಯಲ್ಲೂ ಕೂಡ ಈ ಒಂದು ಅಧಿವೇಶನ ಪ್ರಸ್ತುತ ನಡೀತಾ ಇದೆ. ಈ ಒಂದು ಮಹತ್ವದ ಅಧಿವೇಶನದ ಸಮಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಈಗಾಗಲೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂತದ್ದು. ಅಲ್ಲಿ ಇರ್ತಕ್ಕಂಥ ಪ್ರಧಾನಿ ಮೋದಿ ಅವರನ್ನು ಕೂಡ ಈಗಾಗಲೇ ಭೇಟಿಯಾಗಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ನಿಮಿಷಗಳ ಕಾಲ ರಾಜ್ಯದಲ್ಲಿ ಪ್ರಸ್ತುತ ರಾಜ್ಯ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮತ್ತೆ ಪ್ರಸ್ತುತ ಯತ್ನಾಳ್ ಟೀಮ್ ಏನೆಲ್ಲ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಕೂಡ ಈಗಾಗಲೇ ಮೂಲಗಳಿಂದ ಬರ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 1 ವರ್ಷವನ್ನು ರಾಜ್ಯದಲ್ಲಿ ಈಗಾಗಲೇ ಪೂರೈಸಿರುವಂತದ್ದು. ಈ ಒಂದು ವಿಚಾರಕ್ಕೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಹೋಗಿ ಈ ಒಂದು ಮೂಲಕ ಧನ್ಯವಾದಗಳನ್ನು ಕೂಡ ಸಲ್ಲಿಸಿರುವಂತದ್ದು ಪವಿತ್ರ. ಇನ್ನು ಪ್ರಮುಖವಾಗಿ ಇಂದು ಬಿಜೆಪಿಯಲ್ಲಿ ಇರ್ತಕ್ಕಂಥ ಅನೇಕ ಹೈಕಮಾಂಡ್ ನಾಯಕರನ್ನು ಕೂಡ ಯತ್ನಾಳ್ ಅವರು ವಿಜಯೇಂದ್ರ ಅವರು ಭೇಟಿ ಆಗ್ತಾರೆ. ಪ್ರಸ್ತುತ ಯತ್ನಾಳ್ ಅವರು ಮತ್ತೊಮ್ಮೆ ಪ್ರಮುಖವಾದಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಮೊನ್ನೆ ನಡೆದಂತಹ ಒಂದು BLP ಸಭೆಯಲ್ಲೂ ಕೂಡ ಪವಿತ್ರ ಯತ್ನಾಳ್ ಟೀಮ್ ಅವ್ರಿಗೂ ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಮತ್ತೆ ಮೊನ್ನೆ ನಡೆದಂತಹ ಒಂದು ಲೇಟ್ ನೈಟ್ ಡಿನ್ನರ್ ಪಾರ್ಟಿಗೂ ಕೂಡ ಅವ್ರಿಗೂ ಕೂಡ ಆಹ್ವಾನವನ್ನು ವಿಜಯೇಂದ್ರ ಅವರು ಕೊಟ್ಟಿದ್ರು. ಯಾಕೆಂತಂದ್ರೆ ಕೆಲವೊಂದಿಷ್ಟು ಹಿರಿಯ ಶಾಸಕರು ಮತ್ತೆ ಮಾಜಿ ಸಚಿವರು ಸಂಸದರು ಕೂಡ ವಿಜಯೇಂದ್ರಗೆ ಸಲಹೆಯನ್ನು ಕೂಡ ಕೊಟ್ಟಿದ್ರು.
ಹಿರಿಯ ಶಾಸಕರನ್ನು ಸಮನ್ವಯವಾಗಿ ಅವರ ಒಂದು ಮಾತುಕತೆಯ ಮೂಲಕ ಅವರನ್ನು ಮುಂದೆ ತೆಗೆದುಕೊಂಡು ಹೋಗಿ ಈ ಒಂದು ಅಧಿವೇಶನವನ್ನು ನಡೆಸ್ಕೊಳ್ಬೇಕು, ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಬೇಕು ಅಂತೇಳಿ ಎಲ್ಲ ಒಂದ್ ಕಡೆ ಕಿವಿ ಮಾತನ್ನು ಕೂಡ ಹೇಳಿದ್ರು. ಆ ರೀತಿಯಲ್ಲಿ ವಿಜಯೇಂದ್ರ ಅವರು ಕೂಡ ಆ ಒಂದು ಸಭೆಗೂ ಕೂಡ ಕೆಲವೊಂದಿಷ್ಟು ಕಡೆ ಅವರನ್ನು ಕೂಡ ಆಹ್ವಾನಿಸಿದ್ರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ವಿಜಯೇಂದ್ರ ಮತ್ತೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಒಂದಿಷ್ಟು ಯತ್ನಾಳ್ ಟೀಮ್ ನಲ್ಲಿ ಗುರುತಿಸಿಕೊಂಡಂತಹ ಶಾಸಕರು ಕೂಡ ಯಾರು ಕೂಡ ಆ ಒಂದು ಸಭೆಯಲ್ಲೂ ಕೂಡ ಭಾಗಿಯಾಗಿಲ್ಲ. ಈ ಒಂದು ವಿಚಾರವನ್ನು ಕೂಡ ಇಂದಿನ ಏನು ಹೈಕಮಾಂಡ್ ನಾಯಕರ ಗಮನಕ್ಕೂ ತರುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಅಧಿವೇಶನದ ಸಮಯದಲ್ಲೂ ಕೂಡ ಒಂದಿಷ್ಟು ಸರ್ಕಾರದ ವಿರುದ್ಧವಾಗಿ ಏನೆಲ್ಲ ಹೋರಾಟ ಮಾಡಬೇಕು ಆ ಒಂದು ವಿಚಾರಕ್ಕೂ ಕೂಡ ಎಲ್ಲ ಒಂದ್ ಕಡೆ ಸದನದಲ್ಲಿ ಇರ್ತಕ್ಕಂಥ ಶಾಸಕರ ಬೆಂಬಲವೂ ಕೂಡ ಅಲ್ಲಿ ಸಿಗದೆ ಇರುವಂತದ್ದು. ಮತ್ತೆ ಆಡಳಿತ ಪಕ್ಷವನ್ನು ಯಾವುದೇ ರೀತಿಯಾದ ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ಪ್ರಯತ್ನವನ್ನು ಕೂಡ ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ಮಾಡದೇ ಇರುವಂತಹ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದಿಟ್ಟು ಪ್ರಸ್ತುತ ಏನು ಈ ಎಲ್ಲ ಗೊಂದಲಗಳು ರಾಜ್ಯದಲ್ಲಿ ಇದೆ, ಈ ಎಲ್ಲದಕ್ಕೂ ಕೂಡ ಕೂಡಲೇ ಒಂದು ಇತಿಶ್ರೀಯನ್ನು ಆಡ್ಬೇಕು ಅನ್ನಂತಹ ಮನವಿಯನ್ನು ಕೂಡ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಪವಿತ್ರ ರೇಣುಕಾ, ಇತ್ತೀಚೆಗೆ ಸದನದಲ್ಲಿ ಒಂದು ಪಿಕ್ಚರ್ ಸಾಕಷ್ಟು ವೈರಲ್ ಆಗಿತ್ತು, ನಿಮಗೂ ಗೊತ್ತಿದೆ. ಮುಖಾಮುಖಿ ಏನು ಯತ್ನಾಳ್ ಅವರಾಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಒಬ್ರಿಗೊಬ್ರು ನಮಸ್ಕರಿಸ್ಕೊಳ್ತಿದ್ರು, ಸ್ಮೈಲಿ ಫೇಸ್ ಅಲ್ಲೇ ಇದ್ರು. ಎಲ್ಲೋ ಅದನ್ನೆಲ್ಲ ನೋಡಿದಾಗ ಯತ್ನಾಳ್ ಸ್ವಲ್ಪ ಎಲ್ಲೋ ಸೈಲೆಂಟ್ ಆದ್ರ ಅಂತ ಅನ್ಸಿತ್ತು. ಯಾಕಂದ್ರೆ ಹಿಂದೆ ವರಿಷ್ಠರು ಅವರಿಗೆ ಕರೆ ಕೊಟ್ಟಂತದ್ದು, ನೋಟಿಸ್ ಕೊಟ್ಟಂತದ್ದು, ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಬಟ್ ಬೆನ್ನಲ್ಲೇ ಎಲ್ಲೋ ವಿಜಯೇಂದ್ರ ಅವರ ಬದಲಾವಣೆ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತ ವಿಚಾರ ರೆಬಲ್ಸ್ ಟೀಮ್ ಕಡೆಯಿಂದ ಬಂದಿದೆ, ಮತ್ತಷ್ಟು ಕೆರಳುವಂತೆ ಮಾಡ್ತು. ಎಲ್ಲೋ ರೆಬಲ್ಸ್ ವರ್ಸಸ್ BY ವಿಜಯೇಂದ್ರ ಫ್ಯಾಮಿಲಿ ನಡುವೆ ಇರುವಂತಹ ಈ ಒಂದು ಬಿರುಕೇನಿದೆ, ಇದು ಶತಾಯ ಗತಾಯ ಮುಗಿಯೋದೇ ಇಲ್ವೇನೋ ಅನ್ನೋದು ಅಟ್ ದ ಸೇಮ್ ಟೈಮ್ ಅನ್ನಿಸ್ತು ಎಲ್ರಿಗೂ. ಖಂಡಿತವಾಗ್ಲೂ ಪವಿತ್ರ, ಏನು ಯತ್ನಾಳ್ ಅವರಿಗೆ ಫೋಕಸ್ ನೋಟಿಸ್ ಕೊಟ್ಟಾಗ ಏನು ಯತ್ನಾಳ್ ಅವರು ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದು, ಆ ಒಂದು ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಯಾವುದೇ ರೀತಿಯಾದಂತಹ ಈ ರೀತಿಯ ಬಹಿರಂಗ ಹೇಳಿಕೆಗಳಿರ್ಬೋದು, ಪಕ್ಷದ ನಾಯಕರ ವಿರುದ್ಧವಾದಂತಹ ಆರೋಪಗಳು ಮಾಡುವುದು ಸಮಂಜಸವಲ್ಲ, ಈ ರೀತಿಯಾದ ಹೇಳಿಕೆ ಕೊಡ್ಬಾರ್ದು ಅಂತಕ್ಕಂಥ ಖಡಕ್ಕಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಯತ್ನಾಳ್ ಅವರು ಕೂಡ ಪಾಲನೆ ಮಾಡ್ತಾ ಇದ್ರು. ಏನು ಅಧಿವೇಶನದಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಹೇಳಿ ಕೂಡ ಉಭಯ ನಾಯಕರು ಕೂಡ ಎಲ್ಲ ಒಂದ್ ಕಡೆ ತೀರ್ಮಾನ ತೆಗೆದುಕೊಂಡಿದ್ರು. ಅದೇ ರೀತಿಯಾದಂತಹ ಸದನದಲ್ಲಿ ಏನು ಸಾಕಷ್ಟು ವೈರಲ್ ಆದಂತಹ ಆ ಒಂದು ಫೋಟೋಗೂ ಕೂಡ ಈಗಾಗಲೇ ಯತ್ನಾಳ್ ಸೇರಿದಂತೆ ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಶಾಸಕರಾಗಿ ಈ ರೀತಿಯಾದಂತಹ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಈ ರೀತಿಯಾದಂತಹ ನಮಸ್ಕಾರಗಳು ನಮ್ಮ ಪಕ್ಷದಲ್ಲಿ ನಮ್ಮ ಶಾಸಕರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ಕೊಟ್ಕೊಂಡಿದ್ರು. ಅದಾದ ನಂತರ ಏನು ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಒಂದು ಹುಟ್ಟು ಹಬ್ಬ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಒಂದು ಬೃಹತ್ ಆದ ಸಮಾವೇಶವನ್ನು ಮಾಡ್ಬೇಕು ಅಂತ ಹೇಳಿ ರೇಣುಕಾಚಾರ್ಯ ಅವರು ತಮ್ಮ ಒಂದು ಪಕ್ಷವನ್ನು ಹೊರತುಪಡಿಸಿ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನು ಕೂಡ ನಡೆಸ್ತಾರೆ. ಆ ಒಂದು ಸಭೆಯಿಂದ ಏನು ಯತ್ನಾಳ್ ಟೀಮ್ ಈಗಾಗಲೇ ಕೆರಳಿರುವಂತದ್ದು. ಸಾಕಷ್ಟು ಬಾರಿಯೂ ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿರುವಂತದ್ದು ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ, ಇನ್ನು ಆ ಒಂದು ಟೀಮ್ ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಮಾಜಿ ಶಾಸಕರು ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ಅದ್ರ ಜೊತೆಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಅಂತ ಹೇಳಿ ಕೂಡ ಒತ್ತಾಯವನ್ನು ಮಾಡಿದ್ರು. ಎಲ್ಲೋ ಒಂದ್ ಕಡೆ ಮೊನ್ನೆ ಆ ಒಂದು ಟೀಮ್ ನಿಂದ ನಡೆದಂತಹ ಸಭೆಯಿಂದ ಮತ್ತೆ ಯತ್ನಾಳ್ ಟೀಮ್ ಅವರನ್ನು ಕೆರಳಿಸುವಂತೆ ಮಾಡಿರುವಂತದ್ದು. ಹಾಗಾಗಿ ಅವರು ಕೂಡ ಏನು ತಮ್ಮ ಒಂದು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಿ ಮತ್ತೆ ಈ ಹಿಂದೆ ಏನು ಹೈಕಮಾಂಡ್ ನಾಯಕರು ಎಲ್ಲ ಸಂಧಾನ ಮಾಡಿ ಎಲ್ಲ ಸಮಾಧಾನ ಪಡಿಸಿ ಕಳಿಸಿದ್ರು ಆ ಒಂದು ವಿಚಾರಕ್ಕೇನೆ, ಅದೇ ವಿಚಾರಕ್ಕೆ ಮತ್ತೆ ಕೆದಕಿ ಈಗ ರೇಣುಕಾಚಾರ್ಯ ಅವರು ಮತ್ತೊಮ್ಮೆ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದಿರುವುದರಿಂದ ಈಗ ಯತ್ನಾಳ್ ಟೀಮ್ ಅವರು ಕೂಡ ತಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡೋಗಿ ಮತ್ತೆ ಅದೇ ಪ್ರಕಾರವಾಗಿ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಜನವರಿಯಲ್ಲಿ ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೂಡ ಬದಲಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಅನ್ನುವಂತಹ ಭವಿಷ್ಯವನ್ನು ಕೂಡ ಈಗಾಗಲೇ ಯತ್ನಾಳ್ ಟೀಮ್ ಅವರು ನುಡಿದಿರುವಂತದ್ದು ಪವಿತ್ರ. ಹಾಗಾಗಿ ಮುಂದಿನ ಜನವರಿ ಹೊಸ ವರ್ಷದಲ್ಲಿ ಯಾವ ರೀತಿಯಾದಂತಹ ರಾಜ್ಯ ಬಿಜೆಪಿಗಳಲ್ಲಿ ಬದಲಾವಣೆಗಳಾಗುತ್ತೆ, ಹೈಕಮಾಂಡ್ ಯಾವೆಲ್ಲ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಥವಾ ಯತ್ನಾಳ್ ಟೀಮ್ಗೆ ಕಠಿಣವಾದ ಒಂದು ಕ್ರಮ ಜರುಗಿಸುತ್ತಾ ಅವರ ವಿರುದ್ಧವಾಗಿ ಉಚ್ಚಾಟನೆ ಕ್ರಮ ಏನಾದ್ರೂ ಮುಂದಾಗುತ್ತಾ, ಇಲ್ಲ ಅಂತಂದ್ರೆ ಅಧ್ಯಕ್ಷರ ಬದಲಾವಣೆ ಮಾಡಿ ಒಂದು ಗೊಂದಲಕ್ಕೆ ಪುಲಿಸ್ ಸ್ಟಾಪ್ ಇಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾಗುತ್ತೆ ಪವಿತ್ರ. ಓಕೆ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ಎಲ್ಲೋ ವಿಜಯೇಂದ್ರ ಅವರ ದೆಹಲಿಯ ಭೇಟಿ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿದ್ರೆ, ಇತ್ತ ಅವರು ಟ್ವೀಟ್ ಅನ್ನ ಮಾಡ್ಕೊಂಡಿದ್ದು ವಿಕಸಿತ ಭಾರತ ಜೊತೆಗೆ ಔಪಚಾರಿಕವಾಗಿ ಆರ್ಥಿಕವಾಗಿ ನಮ್ಮ ರಾಜ್ಯವನ್ನು ಕೂಡ ನಾವು ಯಾವ ತರ ಮುನ್ನುಗ್ಗಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಸ್ವತಃ ನರೇಂದ್ರ ಮೋದಿ ಅವರ ಜೊತೆಗೆ ನಾನು ಮಾತುಕತೆಯನ್ನ ನಡೆಸಿದ್ದೀನಿ ಅಂತ ಹೇಳಿದ್ರು. ಸೊ ಅವರು ಹೋಗಿ ಬಂದ ನಂತರ ಇಲ್ಲಿ ಒಂದಷ್ಟು ಜನರಿಗೆ ತಳಮಳ ಅನ್ನೋದಂತೂ ಇದ್ದಿದ್ದೇ ಹೌದು. ಸೊ ನೋಡೋಣ ಏನೆಲ್ಲ ಆಗುತ್ತೆ, ಅವ್ರು ಬಂದ ನಂತರ ಏನ್ ವಿಚಾರಗಳು ಹೊರಬರ್ಬಹುದು, ಮತ್ತೇನಾದ್ರೂ ಯತ್ನಾಳ್ ಟೀಮ್ಗೆ ನೋಟಿಸ್ ಕೊಡ್ತಾರ ಏನು ಎತ್ತ ಅಂತ. ಇನ್ನ ನಟ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಆರೋಗ್ಯದಲ್ಲಿ ಏನೋ ಸರಿಯಲ್ಲ ಅನ್ನೋದು ಇತ್ತೀಚೆಗೆ ಹರಿದು ಬಂದಿತ್ತು ವಿಚಾರ.